ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಮಂಜುನಾಥ್ ಸರ್ ಅವರು ನಮಗೆ ಈ ದಾಳಿಂಬೆಯಲ್ಲಿ ಬಹಾರ್ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ರು. ಅದರಲ್ಲೂ ಎಕ್ಸ್ಟೆಂಡೆಡ್ ಅಂಬೆ ಬಾರ್ ಕುರಿತು ಸಾಕಷ್ಟು ಮಾಹಿತಿಯನ್ನು ಹೇಳ್ತಾಯಿದ್ರು. ಅದರ ಮುಂದುವರೆದ ಭಾಗವಾದ ಇವತ್ತಿನ ಕಂತಿನಲ್ಲಿ ಮತ್ತೆ ಅವ್ರನ್ನ ಮಾತಾಡಿಸಿ, ಈಗ ನಾವು ದಾಳಿಂಬೆ ಚಾಟ್ನಿ ಮಾಡಬೇಕಂದ್ರೆ ಏನೆಲ್ಲ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೋಬೇಕು, ಮತ್ತು ಯಾವ ರೀತಿ ಎಂಥ ರೆಂಬೆ ಕೊಂಬೆಗಳನ್ನು ಉಳಿಸ್ಕೋಬೇಕು, ಎಂಥ ರೆಂಬೆ ಕೊಂಬೆಗಳನ್ನು ಉಳಿಸ್ಕೊಂಡ್ರೆ ಅದರಲ್ಲಿ ಯಾವ ರೀತಿ ಹಣ್ಣುಗಳು ಬಿಟ್ಕೋಬೋದು ಅನ್ನೋದನ್ನು ತಿಳ್ಕೊಂಬರೋಣ. ಅದೇ ರೀತಿ ಈಗ ಹೂಗಳು ಬರ್ತವೆ. ಹೂಗಳು ಬಂದಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ, ದಾಳಿಂಬೆದಲ್ಲಿ ಮೊದಲು ಬರೋದು ಗಂಡು ಜಾಸ್ತಿ. ಸ್ವಲ್ಪ ಹವಾಮಾನದಲ್ಲಿ ವ್ಯತ್ಯಾಸ ಆದರೆ ಏನಾಗುತ್ತೆ, ಎಲ್ಲ ಗಂಡುಗಳು ಜಾಸ್ತಿ ಬಂದು ಉದುರೋದನ್ನು ನೋಡ್ತೀವಿ. ಹಾಗಾದರೆ ಅದಕ್ಕೇನು ಚಿಕಿತ್ಸೆ ಮಾಡಬೇಕು, ಅದಕ್ಕೇನಾದರೂ ಗ್ರೋತ್ ರೆಗ್ಯುಲೇಟರ್ಗಳನ್ನು ಏನಾದರೂ ಸ್ಪ್ರೇ ಮಾಡಬೇಕಾ ಅನ್ನೋ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾವು ದಾಳಿಂಬೆ ಬೇಸಾಯದಲ್ಲಿ ಹೇಗೆ ಚಾಟ್ನಿ ಮಾಡಬೇಕು ಅನ್ನೋ ವಿಚಾರವನ್ನು ಮಾತಾಡ್ತಾ ಇದ್ವಿ, ಮತ್ತು ಬಹಾರ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 3 ಬಹಾರ್ಗಳಿದೆ. ಆ 3 ಬಹಾರ್ಗಳು ಏನು ಅಂತ ಹೇಳಿದರೆ ಅಂಬೆ ಬಹಾರ್, ಮೃಗ ಬಹಾರ್ ಮತ್ತು ಹಸ್ತ ಬಹಾರ್. ಈ ಬಹಾರ್ಗಳಲ್ಲಿ ಅಂದರೆ ನಿಮಗೆ ಬೇಕಾದ ಬಹಾರ್ಗಳಲ್ಲಿ ಮಾರುಕಟ್ಟೆಯ ಲಭ್ಯತೆಯ ಮೇಲೆ ನಿಮಗೆ ಸ್ಥಳೀಯವಾಗಿ ಯಾವ ಮಾರುಕಟ್ಟೆಯಲ್ಲಿ ನೀವು ಮಾರ್ಬೋದು ಅನ್ನುವ ಆಧಾರದ ಮೇಲೆ ನೀವು ನಿಮ್ಮ ಬಹಾರ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೋದು. ಬಹಾರ್ನ ಶುರು ಮಾಡಬೇಕಾದ್ರೆ ಚಾಟ್ನಿ ಮಾಡಬೇಕು ಅಂತ ನಾನು ಹೇಳಿದೆ. ಚಾಟ್ನಿ ಮಾಡುವ ಹಂತದಲ್ಲಿ ನಿಮಗೆಲ್ಲ ಗೊತ್ತು, ದಾಳಿಂಬೆಗೆ ಸೊರಗು ಮತ್ತು ಅಂಗಮಾರಿ ರೋಗ, ದುಂಡಾಣು ಅಂಗಮಾರಿ ರೋಗ ಮತ್ತು ಹಣ್ಣು ಕೊಳೆ ರೋಗ ತುಂಬ ತೀವ್ರವಾಗಿ ರೈತರನ್ನು ಬಾಧಿಸ್ತಾ ಇದೆ, ಮತ್ತು ಸಾಕಷ್ಟು ಮಟ್ಟದಲ್ಲಿ ಅದು ರೈತರಿಗೆ ನಷ್ಟವನ್ನು ಕೂಡ ಉಂಟು ಮಾಡ್ತಾ ಇದೆ. ಈ ರೋಗಗಳ ಒಂದು ನಿರ್ವಹಣೆಗೋಸ್ಕರ ಕೂಡ ಚಾಟ್ನಿಗೆ ಮುನ್ನ ಹಲವು ಮುಂಜಾಗ್ರತಾ ಕ್ರಮಗಳನ್ನು ರೈತರು ಅನುಸರಿಸಬೇಕಾಗತ್ತೆ. ಏನು ಮುಂಜಾಗ್ರತಾ ಕ್ರಮಗಳು ಅಂತ ಹೇಳಿದ್ರೆ, ಕಡ್ಡಾಯವಾಗಿ ಕತ್ತರಿಯನ್ನು ನಾವು ಸೋಡಿಯಂ ಹೈಪೋಕ್ಲೋರೈಟಲ್ಲಿ 2% ಸೋಡಿಯಂ ಹೈಪೋಕ್ಲೋರೈಟಲ್ಲಿ ನೀವು ಅದ್ದಿ, ಅಂದರೆ 1 ನಿಮಿಷಗಳ ಕಾಲ ಅದ್ದಿ ಅದನ್ನು ನೀವು ಚಾಟ್ನಿಗೆ ಬಳಸಬೇಕು. ಮತ್ತು ಒಬ್ಬ ಚಾಟ್ನಿಗಾರನಿಗೆ, ಅಂದರೆ ನಾವು ಚಾಟ್ನಿ ಮಾಡ್ತಾ ಒಬ್ಬ ಮನುಷ್ಯನಿಗೆ 2 ಕತ್ತರಿಗಳನ್ನು ಕೊಡಬೇಕು. ಒಂದು ಗಿಡ ಕತ್ತರಿ ಮಾಡಬೇಕಾದ್ರೆ ಇನ್ನೊಂದು ಕತ್ತರಿಯನ್ನು ನೀವು ಸೋಡಿಯಂ ಹೈಪೋಕ್ಲೋರೈಟಲ್ಲಿ ಅದನ್ನು ಒದಗಿಸಿ ಇಟ್ಟು ಇನ್ನೊಂದು ಕತ್ತರಿಯನ್ನು ಉಪಯೋಗಿಸಿ ನೀವು ಚಾಟ್ನಿ ಮಾಡಬೇಕು. ಹೀಗೆ ಮಾಡೋದ್ರಿಂದ ಏನಾದರೂ ಕೂಡ ಸೊರಗು ರೋಗ ಮತ್ತು ಅಂಗಮಾರಿ ರೋಗ ಏನಾದರೂ ಆ ಗಿಡಗಳಲ್ಲಿ ಇದ್ದರೆ ಆ ಗಿಡದಿಂದ ಮತ್ತೊಂದು ಗಿಡಕ್ಕೆ ರೋಗದ ಪ್ರಸರಣವನ್ನು ನಾವು ತಡೆಗಟ್ಟಲಿಕ್ಕೆ ಅದು ಸಹಾಯ ಮಾಡುತ್ತೆ. ಎಷ್ಟೋ ಸಲ ಮತ್ತೆ ರೈತರು ಕೇಳ್ತಾರೆ, ನಾವು ಡೆಟಾಲ್ನ ಹಾಕೋಬೋದಾ, ಅಥವಾ ಕಾಪರ್ ಆಕ್ಸಿಕ್ಲೋರೈಡನ್ನು ಹಾಕೋಬೋದಾ, ಕೋಸೈಡನ್ನು ಹಾಕೋಬೋದಾ, ಅಥವಾ ಬೋರ್ಡು ಹಾಕೋಬೋದಾ ಅಂತ. ಖಂಡಿತ ಕೂಡ ನೀವು ಅದನ್ನು ಹಾಕೋಬೋದು. ತುಂಬ ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡೋದು ಸೋಡಿಯಂ ಹೈಪೋಕ್ಲೋರೈಡ್. ಹಾಗಾಗಿ ನೀವು ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣವನ್ನು ಅದ್ದಿ ಚಾಟ್ನಿ ಮಾಡೋದು ಸೂಕ್ತ. ಮತ್ತು ಚಾಟ್ನಿ ಮಾಡಬೇಕಾದ್ರೆ ಎಂಥ ಕಡ್ಡಿಗಳನ್ನು ಚಾಟ್ನಿ ಮಾಡಬೇಕು ಅಂತ ಅಂದ್ಕೊಂಡ್ರೆ, ಮೊದಲ 2-3 ವರ್ಷಗಳಲ್ಲಿ ನೀವು ಪೆನ್ಸಿಲ್ ಗಾತ್ರದ ಒಂದು ರೆಂಬೆಯನ್ನು ನೀವು ಚಾಟ್ನಿಗೆ ಮಾಡಿ ನೀವು ಹೂಗಳಿಗೆ ಬಿಟ್ಟಿದ್ರೆ ಅದು ತುಂಬ ಒಳ್ಳೆಯ ಹೂಗಳ ಸಂಖ್ಯೆಯನ್ನು ಕಟ್ಟುತ್ತೆ. ನಿಮಗೆ ನಾನು ನಿಂತಿರುವ ಜಾಗದಲ್ಲಿ ಒಂದು ದಾಳಿಂಬೆ ಗಿಡ ಇದೆ. ಆ ಗಿಡದಲ್ಲಿ ಹೆಂಗೆ ಅದು ಹೂಗಳು ಬಂದಿದೆ ಅನ್ನೋದನ್ನು ನಮ್ಮಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಹಾಗಾಗಿ ಅದನ್ನು ಕೂಡ ನೋಡ್ಬೋದು. ಹಾಗಾಗಿ ಮೊದಲ 1 ಅಂದರೆ 2 ಅಥವಾ 3 ವರ್ಷಗಳಲ್ಲಿ ನೀವು ಎತ್ತರದ್ದು ಅಂತ ಹೇಳಿದ್ರೆ ಪೆನ್ಸಿಲ್ ಸೈಜ್ ಗಾತ್ರದ ಒಂದು ಕೊಂಬೆಯನ್ನು ನೀವು ಹೂಗಳಿಗೆ ಬಿಟ್ಟರೆ ಅದು ಒಳ್ಳೆಯ ಹೂಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತೆ. ಮತ್ತು 2 ಅಥವಾ 3 ಅಥವಾ 4 ವರ್ಷಗಳ ನಂತರ 2 ಥರದ ಪ್ರೂನಿಂಗ್ ನೀವು ಚಾಟ್ನಿಯನ್ನು ಮಾಡಬೇಕಾಗುತ್ತೆ. ಒಂದು ನಾವು ಬ್ಯಾಕ್ ಪ್ರೂನಿಂಗ್ ಅಂತ ಹೇಳ್ತೀವಿ, ಅಂದರೆ ಹಣ್ಣುಗಳನ್ನು ಕಟಾವು ಮಾಡಿದ ತಕ್ಷಣ, ಅಂದರೆ ಇವತ್ತು ಹಣ್ಣನ್ನು ಕಟಾವು ಮಾಡ್ತೀವಿ, ಒಂದು ಸಿಂಪರಣೆ ಮಾಡಬೇಕು. ನಾವು ಹಣ್ಣುಗಳನ್ನು ಕಟಾವು ಮಾಡಿ ಒಂದು ಬೋರ್ಡೋ ದ್ರಾವಣವನ್ನು 1% ಬೋರ್ಡೋ ದ್ರಾವಣವನ್ನು ನಾವು ಸಿಂಪರಣೆ ಮಾಡಿ ಆ ಗಿಡಗಳನ್ನು, ಅಂದರೆ ತುಂಬ ಬೆಳ್ಕೊಬಿಟ್ಟಿರುತ್ತೆ, ಅದು ದಟ್ಟವಾಗಿ ಬೆಳ್ಕೊಂಡಿರುತ್ತೆ. ಆ ದಟ್ಟವಾಗಿ ಬೆಳ್ಕೊಂಡಿರೋದನ್ನು ನಾವು ಬಿಡಿಸ್ಕೋಬೇಕು ಅಂತ ಹೇಳ್ತೀವಿ. ಆ ಬಿಡಿಸ್ಕೊಳ್ಳೋದು ಕೂಡ ಒಂದು ಚಾಟ್ನಿ. ಅಂದರೆ ಹಣ್ಣಿಗೆ ಬಿಡುವ ಮುನ್ನ, ಹಣ್ಣಿನ ಕಟಾವು ನಂತರ, ಅಂದರೆ ಒಂದು 4 ತಿಂಗಳ ಒಂದು ಅವಧಿ ಏನಿರುತ್ತೆ, 4 ಅಥವಾ 5 ತಿಂಗಳ ಅವಧಿಯಲ್ಲಿ ನೀವು ಹೆವಿ ಪ್ರೂನಿಂಗ್ ಅಥವಾ ಬ್ಯಾಕ್ ಪ್ರೂನಿಂಗ್ ಅಂತ ಕರಿತೀವಿ, ಅದನ್ನು ನೀವು ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ತುಂಬ ದಟ್ಟವಾಗಿ ಬೆಳೆದಿದ್ದರೆ ಅಲ್ಲಿ ಹೂಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಅದನ್ನು ನೀವು ಆ ಪ್ರೂನಿಂಗ್, ಹಣ್ಣು ಕಟಾವಿನ ನಂತರ ಏನು ನೀವು ಚಾಟ್ನಿ ಮಾಡಿರ್ತೀರಿ ಅದರ 4 ಅಥವಾ 5 ತಿಂಗಳ ನಂತರ ಮಾಡಿದ್ರೆ ಹೂಗಳ ಸಂಖ್ಯೆಯನ್ನು ಹೆಚ್ಚಿಸ್ಬೋದು ಅನ್ನುವುದು ನಮ್ಮ ವೈಜ್ಞಾನಿಕ ಸಂಶೋಧನೆಯ ಮುಖಾಂತರ ತಿಳಿದು ಬಂದಿದೆ. ಮತ್ತು
ಯಾವ ಟೊಂಗೆಗಳಲ್ಲಿ ಗಾತ್ರ ಅಂದರೆ ಟರ್ಮಿನಲ್ ಫ್ಲವರಿಂಗ್ ಅಂತ ಹೇಳ್ತೀವಿ, ಅಂದರೆ ಗಿಡಗಳ ಅಥವಾ ಆ ಭಾಗದ ರೆಂಬೆಯ ಕೊನೆಯ ಭಾಗದಲ್ಲಿ ಏನಾದರೂ ಹಣ್ಣುಗಳು ಬಂದರೆ ಅವುಗಳ ಗಾತ್ರ ತುಂಬ ಕಡಿಮೆ ಇರುತ್ತೆ. ಅದು 200-250 ಗ್ರಾಮ್ಗಳ ಆಚೆ ಹೋಗೋಲ್ಲ. ಅದಕ್ಕೋಸ್ಕರ ಯಾವ ಹಣ್ಣುಗಳು ಟೊಂಗೆಗಳ ಮೇಲೆ ನಾವು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀವೋ ಅಂಥ ಟೊಂಗೆಗಳ ಮೇಲೆ ಹಣ್ಣುಗಳನ್ನು ಬಿಟ್ಟರೆ ನಾವು, ಅಂದರೆ ಬಿಗಿಯಾದ ಅಂದರೆ ಕಾಂಡಗಳು ಅಥವಾ ಕೊಂಬೆಗಳು ಅಥವಾ ರೆಂಬೆಗಳು ಗಟ್ಟಿಯಾದ ಕಾಂಡಗಳಲ್ಲಿ ನಾವೇನಾದರೂ ಹೂಗಳನ್ನು ನಾವು ಬಿಡಿಸಿದ್ರೆ ಅಥವಾ ಹಣ್ಣುಗಳನ್ನು ಕಚ್ಚಿಸೋಕ್ಕೆ ನಾವೇನಾದ್ರು ಸಾಧ್ಯವಾದರೆ ಹಣ್ಣುಗಳ ಗಾತ್ರವನ್ನು ನಾವು ಜಾಸ್ತಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನು ರೈತರು ಪಾಲಿಸಬೇಕು. ಮತ್ತು ಹೂಗಳನ್ನು ಬಿಡಲಿಕ್ಕೆ ನಾವು ಅಂದರೆ ಎಷ್ಟೋ ಸಲ ದಾಳಿಂಬೆಯಲ್ಲಿ ಭಗವಾ ಎನ್ನುವ ಒಂದು ತಳಿಯಲ್ಲಿ ಹೂಗಳನ್ನು ಅಂದರೆ ನಾವು ಹೂಗಳ ಸಂಖ್ಯೆಯನ್ನು ನಂಬರ್ಗಳನ್ನು ನಿರ್ಧಾರ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಎಷ್ಟೋ ಸಲ ಒಳ್ಳೆ ಹೂಗಳು ಬರುತ್ತೆ. ನಾವು ಚಾಟನಿ ಅಂತ ನಾನು ಏನು ಹೇಳಿದೆ, ಅಂಬೆಬಾರ್ ಅಂದರೆ ಎಕ್ಸ್ಟೆಂಡೆಡ್ ಅಂಬೆಬಾರ್, ನೀವು ಫೆಬ್ರವರಿ ನಂತರ ಶಿವರಾತ್ರಿ ಹಬ್ಬದ ಮೇಲೆ ನೀವೇನಾದರೂ ಚಾಟ್ನಿ ಮಾಡಿ ಹೂಗಳನ್ನು ಬಿಡಿಸಿದ್ರೆ ಒಳ್ಳೆ ಹೂಗಳ ಸಂಖ್ಯೆ ಬರುತ್ತೆ. ಮೊದಲ ಬಾರಿಗೆ ಜಾಸ್ತಿ ಗಂಡು ಹೂಗಳ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ಸ್ವಾಭಾವಿಕವೂ ಕೂಡ ಹೌದು. ಎಷ್ಟೋ ಸಲ ರೈತರು ನನಗೆ ಫೋನ್ ಮಾಡಿ ಕೇಳ್ತಾರೆ, ಬರೀ ಗಂಡು ಹೂಗಳ ಸಂಖ್ಯೆ ಬಂದಿದೆ ಅಂತ. ಮೊದಲು ಗಂಡು ಹೂಗಳ ಸಂಖ್ಯೆ ಬರುತ್ತೆ ಒಂದು 10-15 ದಿನಗಳ ಕಾಲ, ಅಂದರೆ ಮೊದಲ ಕಾಲದಲ್ಲಿ. ಅದಾದಮೇಲೆ ಹೆಣ್ಣು ಹೂಗಳ ಸಂಖ್ಯೆ ಬಂದು ಅದು ಕಾಯಿ ಕಚ್ಚುವ ಪ್ರಮಾಣ ಜಾಸ್ತಿ ಆಗುತ್ತೆ. ಮತ್ತು ನಾವು ತುಂಬ ವಿವಿಧ ಬಗೆಯ ಗ್ರೋತ್ ರೆಗ್ಯುಲೇಟರ್ಸ್ಗಳನ್ನು ನಾವು ಬಳಸ್ತೀವಿ ದಾಳಿಂಬೆಗೆ. ಅಂದರೆ ಹೂಗಳನ್ನು ನಿರ್ವಹಣೆ ಮಾಡಲಿಕ್ಕೆ, ಹೂಗಳ ನಂಬರ್ಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹಲವು ತರಹದ ನಾವು ಗ್ರೋತ್ ರೆಗ್ಯುಲೇಟರ್ಸ್ಗಳನ್ನು ನಾವು ಬಳಸ್ತೀವಿ. ನಾವು ಪ್ಲ್ಯಾನ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಅದು ಎಥಿಲೀನ್ ಇರ್ಬೋದು, ಅಥವಾ ಪ್ಲಾನೋಫಿಕ್ಸ್ ಇರ್ಬೋದು, ಅಥವಾ 6BA ಇರ್ಬೋದು, ಲಿವೋಸಿನ್ ಇರ್ಬೋದು. ಅಂದರೆ ಎಲ್ಲ ರೈತರು ಇದನ್ನು ಬಳಸಲೇಬೇಕಾದ ಒಂದು ಅಗತ್ಯ ಇರಲ್ಲ. ಯಾವ ರೈತನಿಗೆ ಅಗತ್ಯ ಇರುತ್ತೋ ಹಾಗಾಗಿ ಅಗತ್ಯ ಇರುವ ರೈತ ಮಾತ್ರ ಬಳಸಬೇಕು. ಒಂದು ಸಲ ನಾವು ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಏನು ಅಂತ ಹೇಳಿದ್ರೆ, ನಾವು ಲಿವೋಸಿನ್ನ ಸ್ಪ್ರೇ ಮಾಡ್ತೀವಿ. ಕೆಳಗಡೆ ಅಂದರೆ ಸಾರಜನಕದ ಮಟ್ಟ ಗಿಡದಲ್ಲಿ ಚೆನ್ನಾಗಿರುತ್ತೆ. ಅವು ಅಂದರೆ ಹೂಗಳ ಸಂಖ್ಯೆ ಕಡಿಮೆ ಆಗುತ್ತೆ ಮತ್ತು ಚಿಗುರು ಜಾಸ್ತಿ ಬರ್ತಾ ಇರುತ್ತೆ. ಆ ಚಿಗುರು ಜಾಸ್ತಿ ಬಂದಾಗ ಏನು ಮಾಡಬೇಕು ಅಂತ ಹೇಳಿದರೆ, ಮತ್ತೊಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂದರೆ ನಾವು ಲಿಹೋಸಿನ್ ಅಂತ ಹೇಳ್ತೀವಿ, 10% ಅಂದರೆ 0.5 ml 1 ಲೀಟ್ರಿಗೆ ಬಳಸಿ ನೀವು ಸಿಂಪಡಣೆ ಮಾಡಿದ್ರೆ ಆ ಎಕ್ಸ್ಟ್ರಾ ಗ್ರೋತ್ ಏನಿರುತ್ತೆ, ಚಿಗುರಿನ ಪ್ರಮಾಣವನ್ನು ಕಡಿಮೆ ಮಾಡಿ ಹೂಗಳ ಸಂಖ್ಯೆನ ಜಾಸ್ತಿ ಮಾಡುತ್ತೆ. ಇದೇ ಥರ ಮತ್ತೊಂದು ಗ್ರೋತ್ ರೆಗ್ಯುಲೇಟರ್ ಹೂಗಳ ಸಂಖ್ಯೆನ ಜಾಸ್ತಿ ಮಾಡಲಿಕ್ಕೆ ನೀವು ಬಳಸ್ಬೋದಾದ ಮತ್ತೊಂದು ಅಂತ ಹೇಳಿದ್ರೆ 6BA. ನಾವು 6BA ಅಂತ ಒಂದು ಹಾರ್ಮೋನ್ ಇದೆ, ಅಂದರೆ ಅದು ಹಾರ್ಮೋನನ್ನು ಕೂಡ ನಾವು ಬಳಸ್ಬೋದು. ಯಾವುದಾದ್ರೂ ಒಂದನ್ನು ಅಂದರೆ ಅಥವಾ ನೀವು ಲಿವೋಸಿನ್ ಬಳಸಿ ಒಂದು 10-12 ದಿನಗಳ ಅವಧಿಯಲ್ಲಿ ಅಥವಾ ಕನಿಷ್ಠ 8 ದಿನಗಳ ಅವಧಿಯಲ್ಲಿ ಲಿವೋಸಿನ್ ಅಥವಾ 6BA ನೀವು ಬಳಸಿದ್ರೆ ಹೂಗಳ ಪ್ರಮಾಣವನ್ನು ನೀವು ಅಂದರೆ ಪ್ರೊಡಕ್ಟಿವ್ ಫ್ಲವರ್ಸ್ಗಳನ್ನು, ಅಂದರೆ ಯಾವುದು ಹಣ್ಣಾಗುತ್ತೋ ಒಂದು ಹೂವು, ಆ ಹೂಗಳ ಸಂಖ್ಯೆನ ನೀವು ಖಂಡಿತವಾಗಿಯೂ ಕೂಡ ಗಣನೀಯವಾಗಿ ಜಾಸ್ತಿ ಮಾಡಬಹುದು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್
ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಇನ್ನೊಂದು, ನಾವು ಹೂಗಳನ್ನ ಬಿಡಲಿಕ್ಕೆ ನಾವು ಒಂದಷ್ಟು ಗ್ರೋತ್ ರೆಗ್ಯುಲೇಟರ್ನ ಹೇಳಿದ್ವಿ. ಅದೇ ರೀತಿ ಹೂಗಳ ಅಂದರೆ ಕೆಳಲಿಕ್ಕೆ ಅಂದರೆ ಅದು ಉದುರದೇ ಇರಲಿಕ್ಕೂ ಕೂಡ ಒಂದಷ್ಟು ಗ್ರೋತ್ ರೆಗ್ಯುಲೇಟರ್ಸ್ಗಳು ದಾಳಿಂಬೆಲೆ ಬಳಸ್ತೀವಿ ನಾವು. ಅಂಥ ಒಂದು ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳಿದ್ರೆ ಪ್ಲಾನೋಫಿಕ್ಸ್, ಅಂದರೆ ನ್ಯಾಫ್ಥಲಿನ್ ಅಸಿಟಿಕ್ ಆ್ಯಸಿಡ್ ಅಂತ ನಾವು ಕರಿತೀವಿ. ಅಂದರೆ ನಾವು ವೈಜ್ಞಾನಿಕವಾಗಿ, ಅಂದರೆ ನಾವು ಕಮರ್ಷಿಯಲ್ ಆಗಿ ನೀವು ಮಾರುಕಟ್ಟೆಗೆ ಹೋದರೆ ಅದನ್ನು ಪ್ಲಾನೋಫಿಕ್ಸ್ ಅಂತ ಹೇಳ್ತೀವಿ. ಪ್ಲಾನೋಫಿಕ್ಸನ್ನು ಎಷ್ಟು ಬಳಸಬೇಕು ಅಂತ ಹೇಳಿದ್ರೆ 100 ಲೀಟರ್ಗೆ 25 ml ಜೊತೆಗೆ 1 ಅಥವಾ 2% ಇರುವ ಬೇರೆ ಲಘು ಪೋಷಕಾಂಶಗಳನ್ನು, ಅಂದರೆ ಬೋರಾನ್, ಜಿಂಕ್ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್, ಫೆರಸ್ ಸಲ್ಫೇಟ್ ಮತ್ತು ಮ್ಯಾಂಗನೀಸ್ ಸಲ್ಫೇಟನ್ನು ಕೂಡ ಬಳಸಿದ್ರೆ ಹೂಗಳ ಪ್ರಮಾಣವನ್ನು ನಾವು ಜಾಸ್ತಿ ಮಾಡ್ಬೋದು ಮತ್ತು ಹೂಗಳ ಉದುರುವಿಕೆಯನ್ನು ಕೂಡ ಕಡಿಮೆ ಮಾಡ್ಬೋದು. ಮತ್ತು ಇನ್ನೊಂದು, ಹೂಗಳ ಉದುರುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು 2,4-ಡಿ ಕೂಡ ನಾವು 2,4-ಡಿನ ಎಷ್ಟೋ ಸಲ ಕಳೆನಾಶಕವಾಗಿ ಬಳಸ್ತೀವಿ. ಅಂದರೆ ಕಡಿಮೆ ಪ್ರಮಾಣದಲ್ಲಿ, ಅಂದರೆ 20 ppmನಷ್ಟು ನಾವು ಬಳಸಿದ್ರೆ ಅದನ್ನು ಕೂಡ ಹೂಗಳ ಸಂಖ್ಯೆಯನ್ನು ನಾವು ಕಡಿಮೆ, ಅಂದರೆ ಉದುರಲಿಕ್ಕೆ ನಾವು ಕಡಿಮೆ ಮಾಡಲಿಕ್ಕೆ ನಾವು ಅದನ್ನು ಕೂಡ ನಾವು ಬಳಸ್ಬೋದು. ಹಾಗಾಗಿ ಈ ಥರದ ಬೇರೆ ಬೇರೆ ಬಗೆಯ ಒಂದು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ಗಳನ್ನು ನಾವು ದಾಳಿಂಬೆ ಕೃಷಿಗೆ ಬಳಸಿದ್ರೆ ಹೂಗಳ ಸಂಖ್ಯೆಯನ್ನು, ಅಂದರೆ ಹಣ್ಣುಗಳ ಸಂಖ್ಯೆಯನ್ನು ನಾವು ಗಣನೀಯವಾಗಿ ಜಾಸ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಆದರೆ ನಾವು ಎಷ್ಟೋ ಸಲ ರೂಲ್ಸ್ ಥರ ಬಳಸ್ತಾರೆ, ಅಂದರೆ ಒಂದು ನಿಯಮಗಳ ಥರ ಬಳಸ್ತಾರೆ. ಆ್ಯಕ್ಚುಲಿ ಒಂದು ಗಿಡ ಅನ್ನೋದು ನಿಯಮಗಳ ಥರ ಇರೋದಿಲ್ಲ, ಅದು ಪ್ರಕೃತಿಯ ಜೊತೆ ಒಂದು ಸಂಬಂಧನ ಹೊಂದಿರುತ್ತೆ. ಪ್ರಕೃತಿಗೆ ಅಗತ್ಯವಾಗಿ ಈ ರಾಸಾಯನಿಕಗಳನ್ನು ಬಳಸಬೇಕು. ಹಾಗಾಗಿ ನೀವು ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ತೋಟಗಳಲ್ಲಿ ಮಾತ್ರ ನಾನು ಹೇಳ್ತಾ ಇರೋವಂಥ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಗಳನ್ನು ನೀವು ಬಳಸಿ. ಇಲ್ಲಾಂದರೆ ಬಳಸುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಬಳಸಬೇಡಿ. ಸೊ ನೀವು ಆ ಥರದ ಏನಾದರೂ ಕೂಡ ನಿಮಗೆ ಕನ್ಫ್ಯೂಷನ್ಸ್ಗಳಿದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಮತ್ತು ಹೂಗಳ ಉದುರಲಿಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಪ್ರಮುಖ ಕಾರಣ ಅಂದರೆ ರೋಗ ಮತ್ತು ಕೀಟಗಳು ಕೂಡ ಆಗಿರುತ್ತೆ. ಯಾವ ರೋಗ ಅಂತ ಹೇಳಿದ್ರೆ ನಾವು ಆಂಥ್ರಾಕ್ನೋಸ್ ಅಂತ ಹೇಳ್ತೀವಿ, ಅಂದರೆ ಮೂಗೊತ್ತು ರೋಗ ಅಂತ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ. ನಾವು ಅದನ್ನು ಆಂಥ್ರಾಕ್ಸ್ ಅಂತ ನಮ್ಮ ದಕ್ಷಿಣ ಭಾಗದಲ್ಲಿ ನಾವು ಕರಿತೀವಿ. ಹಾಗಾಗಿ ಈ ಥರದ ರೋಗಾಣು, ಅಂದರೆ ಕೊಲೆಡೋಟ್ರೈಕಮ್ ಅಥವಾ ಬೇರೆ ಏನು ಹಣ್ಣು ಕೊಳೆ ರೋಗಕ್ಕೆ ಕಾರಣವಾಗುವ ಒಂದಷ್ಟು ರೋಗಾಣುಗಳು ಜೊತೆಗೆ ನುಸಿ ಎಲ್ಲವೂ ಸೇರಿದರೆ ಒಂದಷ್ಟು ಸಕ್ಕಿಂಗ್ ಪೆಸ್ಟ್ಗಳು, ಅಂದರೆ ರಸ ಹೀರುವ ಕೀಟಗಳು ಜೊತೆಗೆ ಕೊಲೆಡೋಟ್ರೈಕಮ್ ಏನಾದರೂ ಕೂಡ ಈ ಹೂ ಮೊಗ್ಗಿನ ಒಂದು ತಳಭಾಗದಲ್ಲಿ ಇನ್ಫೆಕ್ಷನ್ ಏನಾದರೂ ಕಂಡರೂ ಕೂಡ ಈ ಹೂಗಳ ಕೆಳಗೆ ಬೀಳೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನಿರ್ವಹಣೆ ಮಾಡಬೇಕು. ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಸ್ಕೋರ್ 1 ml ಸ್ಕೋರ್ ಜೊತೆಗೆ ಈ ರಸ ಹೀರುವ ಕೀಟಗಳಿಗೆ ಯಾವುದಾದರೂ ಒಂದು ರಾಸಾಯನಿಕವನ್ನು ನೀವು ಕೀಟನಾಶಕವನ್ನು ಸೇರಿಸಿ, ನಾನು ನಿಮ್ಗೆ ಹೇಳಬೇಕು ಅಂದರೆ ಥಯೋಮೆಥಾಕ್ಸಮ್ ಇರ್ಬೋದು, ಸ್ಪೈನೋಸೈಡ್ ಇರ್ಬೋದು, ಈ ಥರದ ಯಾವುದಾದ್ರೂ ಒಂದು ಕೀಟನಾಶಕವನ್ನು ನೀವು ಜೊತೆಗೆ ಬಳಸಿ ನೀವು ನಿರ್ವಹಣೆ ಮಾಡಬೇಕು. ಅಂದರೆ ಉದುರುವಿಕೆಯನ್ನು ನಿರ್ವಹಣೆ ಮಾಡಬೇಕು. ನಾನು ಹೇಳಿದೆ, ಒಂದು ದಾಳಿಂಬೆಗೆ ಇವತ್ತು ರೋಗ ಕೀಟಗಳಷ್ಟೇ ಪ್ರಮುಖವಾದದ್ದು ಹೂವುಗಳ ನಿರ್ವಹಣೆ. ಹಾಗಾಗಿ ಹೂವುಗಳ ನಿರ್ವಹಣೆ ಮಾಡದೇ ಇದ್ದರೆ ನಿಮ್ಮ ಏನು ಆದಾಯ ಇರುತ್ತೆ ನಿವ್ವಳವಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ನಾನು ಹೆಚ್ಚು ಒತ್ತನ್ನು ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇದು ಹೂಗಳ ನಿರ್ವಹಣೆ. ಹೂಗಳು ಆದಮೇಲೆ ಒಂದು ಗಿಡಕ್ಕೆ ಸರಾಸರಿ ನಾನು ಹೇಳ್ದಂಗೆ ಒಬ್ಬೊಬ್ಬರು 300ರಿಂದ 400 ಹೂಗಳನ್ನು ಬಿಡಿಸ್ತಾರೆ. ನಾನು ನಿಮಗೆ ಹೇಳೋದಾದರೆ ನಿಮಗೆ ಸರಾಸರಿ 100 ಹೂವುಗಳ ನಂಬರ್ಗಳು, ಅಂದರೆ ಕಾಯಿ ಕಚ್ಚುವ ನಂಬರ್ಗಳೇನಾದರೂ 100 ಅಥವಾ 120 ನೀವು ಕಚ್ಚಿದ್ರೆ ಸಾಕು. ಒಂದು ಹಣ್ಣಿನ ಗಾತ್ರ 350ರಿಂದ 400 ಗ್ರಾಮ್ ಅಷ್ಟು ಹೋಗುತ್ತೆ. ಮತ್ತು ಹಣ್ಣಿನ ಗಾತ್ರ ಜಾಸ್ತಿ ಆಗುತ್ತೆ. ನಿಮಗೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಹಣ್ಣಿನ ಗಾತ್ರ 400 ಗ್ರಾಮ್ ಅಷ್ಟು ನೀವೇನಾದರೂ ಅದಕ್ಕೆ ನೀವು ಕಾಪಾಡ್ಕೊಳ್ಳೋದಾದರೆ 100 ಹಣ್ಣುಗಳು ಬಿಟ್ಟರೆ 40 kg ನಿಜವಾಗಿಯೂ ಕೂಡ ಒಳ್ಳೆಯ ಇಳುವರಿಯ ಮಟ್ಟ ಅದು. ಹಾಗಾಗಿ ನಾನು ಒಂದು ಉದಾಹರಣೆ, ಹಣ್ಣುಗಳ ಸಂಖ್ಯೆಯನ್ನು ನೀವು ನಿಯಮಿತಗೊಳಿಸಬೇಕು. ಅದನ್ನು ನೀವು ಕೈಯಿಂದನೇ ಕೀಳಬೇಕು. ಆ ಕೀಳುವ ಪ್ರಕ್ರಿಯೆ ತುಂಬ ಮುಖ್ಯವಾದದ್ದು.
ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಹಣ್ಣುಗಳ ನೀವು ನಂಬರ್ಗಳನ್ನು, ಆ ಸಂಖ್ಯೆಗಳನ್ನು ಯಾಕೆ ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ, ಒಂದೇ ಸಲ ನೀವು ಹಾರ್ವೆಸ್ಟ್ ಮಾಡಬೇಕು, ಕಟಾವು ಮಾಡಬೇಕು. ಎಷ್ಟೋ ಸಲ ರೈತರುಗಳು ಏನು ಮಾಡ್ತಾರೆ ಅಂದರೆ 3 ತಿಂಗಳು ಕಟಾವು ಮಾಡ್ತಾರೆ. 3 ತಿಂಗಳು ಕಟಾವು ಮಾಡಿದ್ರೆ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. 3 ತಿಂಗಳು ಆ ಗಿಡನ ನೋಡ್ಕೋಬೇಕು, ನೀರಾವರಿ ಮಾಡಬೇಕು, ಅದನ್ನು ಒಂದು ಸಲಹೆ ಮಾಡಿದ್ರೆ ಅದನ್ನು ನೀವು ಸಲುಬೇಕು. ಹಾಗಾಗಿ ಎಲ್ಲದಕ್ಕೂ ಕೂಡ ಲೇಬರ್ ಚಾರ್ಜ್ ಆಗುತ್ತೆ, ರಾಸಾಯನಿಕಗಳ ಖರ್ಚು ಜಾಸ್ತಿ ಆಗುತ್ತೆ, ಮತ್ತು ಇರಿಗೇಷನ್ ಪ್ರಾಬ್ಲಮ್ ಆಗುತ್ತೆ, ನ್ಯೂಟ್ರಿಷನ್ ಕಷ್ಟ ಕೊಡಬೇಕು. ಅದಕ್ಕೋಸ್ಕರ ಒಂದು ಸಲ ನೀವು ಹಾರ್ವೆಸ್ಟ್ ಮಾಡುವಂಥ ಒಂದು ಚಾನ್ಸನ್ನು ನೀವು ತಗೊಳ್ಳೋದೇ ಆದರೆ ಅದನ್ನು ಈಗ ನೀವು ನಿಯಮಿತಗೊಳಿಸಿದ್ರೆ ಮಾತ್ರ ಸಾಧ್ಯ. ಅದು ನೀವು ಹೆಂಗೆ ನೀವು ಹಾರ್ವೆಸ್ಟ್ ಮಾಡಬೇಕು ಅಂದರೆ ಅದನ್ನು ನೀವು ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ, ಹೂಗಳನ್ನು ನೀವು ಸರಿಯಾಗಿ ನಿಯಂತ್ರಣ ಮಾಡಿ, ಸರಿಯಾದ ಹಣ್ಣುಗಳನ್ನು ನಾವು ನಂಬರ್ಗಳನ್ನು, ಸಂಖ್ಯೆಗಳನ್ನು ನಿರ್ಧಾರ ಮಾಡಿಕೊಂಡ್ರೆ ನಾವು ಕಟಾವನ್ನು ಕೂಡ ತುಂಬ ನಿರ್ಧರಿಸಿ ನಾವು ಕಟಾವು ಮಾಡ್ಬೋದು, ಮಾರುಕಟ್ಟೆಗೆ ತಲುಪಿಸ್ಬೋದು. ಇದು ಮತ್ತೊಂದು ಅನುಕೂಲ ನಾವು ಹೂಗಳನ್ನು ನಿರ್ವಹಣೆ ಮಾಡೋದು. ಓಕೆ, ಇದು ಬೇಸಾಯ ಕ್ರಮಗಳಲ್ಲಿ ಈ ನಾವು ಹೂಗಳ ನಂತರ ನಾವು ಹೋಗೋದಾದರೆ ಹಣ್ಣುಗಳ ಗಾತ್ರವನ್ನು ಜಾಸ್ತಿ ಮಾಡೋದು. ಆ ಹಣ್ಣುಗಳ ಗಾತ್ರವನ್ನು ಜಾಸ್ತಿ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ಏನನ್ನು ನಾವು ಗಮನದಲ್ಲಿಟ್ಕೋಬೇಕು ಅಂತ ಹೇಳಿದ್ರೆ, ಅದಕ್ಕೆ ಬೇಕಾದ ಪೋಷಕಾಂಶಗಳ ಅಗತ್ಯತೆಯನ್ನು ನಾವು ತುಂಬ ಚೆನ್ನಾಗಿ ಅರ್ಥಕೊಂಡಿರಬೇಕು. ದಾಳಿಂಬೆಗೆ ಎಷ್ಟು ಪೋಷಕಾಂಶಗಳು ಬೇಕು ಅಂದರೆ, ನಾನು ಹೇಳಬೇಕು ಅಂದರೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ 600 ಗ್ರಾಮ್ ಸಾರಜನಕ, 400 ಗ್ರಾಮ್ ರಂಜಕ ಮತ್ತು 400ರಿಂದ 600 ಗ್ರಾಮ್ ಪೊಟ್ಯಾಷ್, ಅಂದರೆ 600 400 400 ಅಥವಾ 600 400 600 ಈ ಥರದ NPK, ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂತ ಹೇಳ್ತೀವಿ. ಇದನ್ನು ನಾನು ಒಂದೇ ಸಲ ಕೊಡ್ಬೋದಾ ಅಥವಾ ನಾವು ಸ್ಪ್ಲಿಟ್ ಮಾಡಿಕೊಡ್ಬೋದಾ, ಬೇರೆ ಬೇರೆ ಥರ ಕೊಡ್ಬೋದಾ ಅಂತ ನಾವು ಅಂದ್ಕೊಂಡ್ರೆ, ಯಾವಾಗಲೂ ಕೂಡ ಸ್ಪ್ಲಿಟ್ ಮಾಡಿ ಅದನ್ನು ಬೇರೆ ಬೇರೆ ಸಮಯದಲ್ಲಿ ನಾವು ಕೊಟ್ಟರೆ ಒಳ್ಳೆಯದು. ಆ ಸಾರಜನಕವನ್ನು ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಹೂಗಳ ಸಂಖ್ಯೆಯನ್ನು ನಾವು ಜಾಸ್ತಿ ಮಾಡಬೇಕು ಅಂದರೆ ಕಟಾವಿನ ನಂತರ ಮೊದಲ ಬಾರಿಗೆ ನೀರು ಕೊಡ್ತೀವಲ್ಲ ಆಗ ನೀವು ಸಾರಜನಕವನ್ನು ಕೊಡಬಾರ್ದು. ಅದಕ್ಕೋಸ್ಕರ ಅಂದರೆ ನೀವು ಯಾವಾಗ ಚಾಟ್ನಿ ಮಾಡಿರ್ತೀವಲ್ಲ ಆಗ ಸಾರಜನಕವನ್ನು ಕೊಡಬಾರ್ದು. ಕಟಾವಿನ ನಂತರ ನಾನು ಇಮ್ಮಿಡಿಯೇಟಾಗಿ ಅಂದರೆ ತಕ್ಷಣ ಒಂದು ಕಟಾವು ಮಾಡ್ತೀವಿ ಹಣ್ಣುಗಳನ್ನು, ಕಟಾವು ಮಾಡಿದ 10-15 ದಿನಗಳ ನಂತರ ಒಂದು ಬೋರ್ಡೋ ಸಿಂಪರಣೆಯ ನಂತರ ಸಾರಜನಕ ನಾನು 600 ಗ್ರಾಮ್ ಅಂತ ಹೇಳಿದೆ. ಒಂದು ಗಿಡಕ್ಕೆ 600 ಗ್ರಾಮ್ ಶೇಕಡ, ಅಂದರೆ 600 ಗ್ರಾಮ್ನಷ್ಟು ಬೇಕಾಗಿರುತ್ತೆ. 600 ಗ್ರಾಮ್ನಲ್ಲಿ 350ರಿಂದ 300 ಶೇಕಡ, ಅಂದರೆ 300 ಗ್ರಾಮ್ನಷ್ಟು ಸಾರಜನಕವನ್ನು ನೀವು ಆ ಸಮಯದಲ್ಲಿ ಕೊಡಬೇಕು. ಕಟಾವಿನ ನಂತರ ಒಂದು ನೀರು ಕೊಟ್ಟು ಅದನ್ನು ರೆಸ್ಟಿಗೆ ಬಿಡ್ತೀವಿ ನಾವು. ಆ ರೆಸ್ಟಿಗೆ, ವಿಶ್ರಾಂತಿಗೆ ಬಿಡುವ ಮುನ್ನ ನೀವು 300ರಿಂದ 325 ಗ್ರಾಮ್ರಷ್ಟು ಸಾರಜನಕವನ್ನು ಕೊಟ್ಟು ನೀವು ಮಣ್ಣಿಗೆ ಹಾಕ್ಬೋದು. ಜೊತೆಗೆ ಅಂದರೆ ನಾನು NPKಯನ್ನು, ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು 2 ಸ್ಪ್ಲಿಟ್ಗಳಲ್ಲಿ ಕೊಡೋದಾದರೆ, 1/3 ಆಫ್ ನೈಟ್ರೋಜನ್ ಅಂದರೆ ಶೇಕಡ 1 ಭಾಗದ, ಅಂದರೆ 3 ಭಾಗದಷ್ಟು ಸಾರಜನಕವನ್ನು ಈ ಕಟಾವಿನ ನಂತರ ನಾವು ಏನು ನೀರಾವರಿ ಕೊಡ್ತೀವಿ ಆ ಸಮಯದಲ್ಲಿ, ಮತ್ತು ಅರ್ಧದಷ್ಟು ರಂಜಕ ಮತ್ತು ಅರ್ಧದಷ್ಟು ಪೊಟ್ಯಾಷಮನ್ನು ಹಾಗೆ ಕೊಡ್ಬೋದು ನಾವು. ಇದು ನಾವು ಅಂದರೆ ನನಗೆ 400 ಗ್ರಾಮ್ ರಂಜಕ ಬೇಕಾಗಿರುತ್ತೆ ಅಂತ ಹೇಳಿದ್ರೆ 200 ಗ್ರಾಮಷ್ಟು ರಂಜಕವನ್ನು ನಾವು ಆ ಸಮಯದಲ್ಲಿ ಕೊಡಬೇಕು. ಅದೇ ರೀತಿ ಪೊಟ್ಯಾಷಿಯಮನ್ನು ಕೂಡ ನಾವು ಒಂದು 200-250 ಗ್ರಾಮಷ್ಟು ಪೊಟ್ಯಾಷಿಯಮನ್ನು ನೀವು ಮಣ್ಣಿಗೆ ಸೇರಿಸಬೇಕು. ನಾನು ಇದನ್ನು ನಂಬರ್ಗಳಲ್ಲಿ ಯಾರಾದರೂ ರೈತರುಗಳು ಆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ನಾವು ಆ ಮಣ್ಣಿಗೆ ಎಷ್ಟು ಸೂಕ್ತವಾಗಿರುವ ಪೋಷಕಾಂಶಗಳನ್ನು ನಿರ್ಧರಿಸಬೇಕು ಅಂತೇಳಿ ನಾವು ಅವರಿಗೆ ಸಲಹೆ ನೀಡ್ತೀವಿ. ಹಾಗಾಗಿ ಯಾರಾದರೂ ರೈತರುಗಳಿಗೆ ನಿಮಗೆ ಡೌಟ್ಗಳಿದ್ದರೆ, ನಿಮಗೆ ಸಂಶಯಗಳಿದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ಆ ಮಣ್ಣಿಗೆ ಬೇಕಾಗುವಷ್ಟು ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಮನ್ನು ಕೊಡಬೇಕು ಅಂತ ನಾವು ಹೇಳ್ತೀವಿ. ಇದು ಒಂದು ಬಗೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು,
ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಇನ್ನೊಂದು, ಕಡ್ಡಾಯವಾಗಿ ಯಾರು ಹೂಗಳ ಬಿಡೋಕ್ಕೆ ಮೊದಲು ಸಾರಜನಕವನ್ನು ಕೊಡಬಾರ್ದು. ಮತ್ತು ರಂಜಕ ಮತ್ತು ಪೊಟ್ಯಾಷಿಯಮನ್ನು ನೀಡಬಹುದು. ರಂಜಕ ಮತ್ತು ಪೊಟ್ಯಾಷಿಯಂ ಜೊತೆಗೆ ಲಘು ಪೋಷಕಾಂಶಗಳ ಅಗತ್ಯತೆಯೂ ಕೂಡ ಗಿಡಗಳಿಗೆ ಮುಖ್ಯ. ಒಂದು ಹೂಗಳ ನಂಬರ್ಗಳನ್ನು ಜಾಸ್ತಿ ಮಾಡಲಿಕ್ಕೆ, ಜೊತೆಗೆ ಹಣ್ಣುಗಳ ಗಾತ್ರವನ್ನು ಜಾಸ್ತಿ ಮಾಡಲಿಕ್ಕೆ. ಹಾಗಾಗಿ ಈ ರಂಜಕವನ್ನು ಮತ್ತೆರಡು ಸ್ಪಿಟ್ಗಳಂದರೆ, ನಾನು ಚಾಟನಿ ಮಾಡಿ ಹೂಗಳಿಗೆ ಬಿಡುವ ಆ ಹಂತದಲ್ಲಿ, ಅಂದರೆ ಚಾಟನಿ ಮಾಡಿದ ಒಂದು 20 ದಿನಗಳ ಒಳಗಾಗಿ ಏನು ಅರ್ಧ ರಂಜಕ ಮತ್ತು ಪೊಟ್ಯಾಷಿಯಮ್ ಇರುತ್ತೆ ಅದನ್ನು ನಾವು ಕೊಡಬೇಕು. ಒಂದು 100 ಗ್ರಾಮ್ ಅಷ್ಟು ಪೊಟ್ಯಾಷಿಯಮನ್ನು ಕೊಡಬೇಕು, 100 ಗ್ರಾಮ್ ರಂಜಕ ಮತ್ತು ಪೊಟ್ಯಾಷಿಯಮನ್ನು ಕೊಡಬೇಕು. ಮತ್ತು ಹಣ್ಣುಗಳು ಏನು ಹಸಿರಾಗ್ತಾ ಇರ್ತವೆ. ಹಸಿರು ಅಂದರೆ ಎರಡು ಥರದಿದೆ. ಮೊದಲು ಕಾಯಿ ಕಚ್ಚುವ ಸಂದರ್ಭದಲ್ಲಿ ಒಂದು ಬ್ಲಡ್ ಅಂದರೆ ರಕ್ತದಷ್ಟು ಕೆಂಪಿರುತ್ತೆ, ಮತ್ತೆ ಹಸಿರಾಗುತ್ತೆ, ಮತ್ತೆ ಕೆಂಪಾಗುತ್ತೆ. ಆ ಏನು ಬಣ್ಣವನ್ನು ಬದಲಾವಣೆ ಮಾಡ್ತಿರುತ್ತೆ ಹಣ್ಣುಗಳು, ಆಗ ತುಂಬ ಎಕ್ಸ್ಪ್ಯಾನ್ಷನ್ ಸ್ಟೇಜಲ್ಲಿರುತ್ತೆ ಹಣ್ಣುಗಳ ಗಾತ್ರವನ್ನು ಜಾಸ್ತಿ ಮಾಡಲಿಕ್ಕೆ. ಹಾಗಾಗಿ ಈ ಪೋಷಕಾಂಶಗಳನ್ನು ನೀವು ಬೇರೆ ಬೇರೆ ಹಂತಗಳಲ್ಲಿ ನೀವು ಕೊಡೋದಾದರೆ ಖಂಡಿತವಾಗಿಯೂ ಕೂಡ ನೀವು ಹಣ್ಣುಗಳ ಗಾತ್ರವನ್ನು ಜಾಸ್ತಿ ಮಾಡ್ಬೋದು. ಮತ್ತು ಲಘು ಪೋಷಕಾಂಶಗಳು ಕೂಡ ಅತ್ಯಂತ ಪ್ರಮುಖವಾಗಿ ಬೇಕಾಗುತ್ತೆ. ಆ ಲಘು ಪೋಷಕಾಂಶಗಳಂದರೆ ದಾಳಿಂಬೆಗೆ ಕ್ಯಾಲ್ಶಿಯಂ ಮತ್ತು ಸಲ್ಫರ್ನ ತುಂಬ ಇಷ್ಟಪಡ್ತದೆ. ಕ್ಯಾಲ್ಶಿಯಂ, ಸಲ್ಫರ್ ಮತ್ತು ಬೋರಾನನ್ನು, ಅಂದರೆ ಹಣ್ಣುಗಳ ಗಾತ್ರವನ್ನು ನಿರ್ಧಾರ ಮಾಡುತ್ತೆ. ಹಾಗಾಗಿ ನೀವು ಅದನ್ನು ನಮ್ಮ ಮಣ್ಣಿನ ಆಧಾರದ ಮೇಲೆ ನೀವು ಕೊಡ್ಬೋದು. ಮತ್ತು ಇತ್ತೀಚೆಗೆ ನಮ್ಮ ವೈಜ್ಞಾನಿಕ ಸಂಶೋಧನೆಗಳೇನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು 8 ಎಲೆಯ ಮೇಲಿನ 8 ಎಲೆಗಳನ್ನು ಆದಮೇಲೆ ಆ ಒಂದು ಅದರ ಕೆಳಗಡೆ ಎಲೆಗಳನ್ನು ತಗೊಂಡು ನಾವು ಆಫ್ಟರ್ ಏಯ್ತ್ ಲೀಫ್ ಸ್ಟೇಜ್ ಅಂತ ಕರಿತೀವಿ ನಾವು, ಅದನ್ನು ನಾವು ಅನಾಲಿಸಿಸ್ ಮಾಡಿ, ಅದನ್ನು ವಿಶ್ಲೇಷಣೆ ಮಾಡಿ, ಈ ತೋಟಕ್ಕೆ ಇಷ್ಟೇ ತರಹದ ಲಘು ಪೋಷಕಾಂಶಗಳನ್ನು ಮತ್ತು ಪೋಷಕಾಂಶಗಳನ್ನು ನಾವು ನೀಡಬೇಕು ಅನ್ನೋದನ್ನು ಕೂಡ ಲೆಕ್ಕಾಚಾರ ಮಾಡಿ ನಾವು ಕೊಡ್ಬೋದು. ಹಾಗಾಗಿ ನೀವು ಏನಾದರೂ ಆ ಥರದ ನೀವು ಕಮರ್ಷಿಯಲ್ ಆಗಿ ನಾನು ಎಕ್ಸ್ಪೋರ್ಟ್ ಮಟ್ಟದಲ್ಲಿ ನಾವು ದಾಳಿಂಬೆ ಬೆಳಿಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ನಿಮಗೆ ಸಲಹೆ ನೀಡ್ತೀವಿ, ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಹಾಗಾಗಿ ಲಘು ಪೋಷಕಾಂಶಗಳನ್ನು ನಾವು ಹಣ್ಣಿನ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ನಾವು ನೀಡ್ಬೋದು. ಆ ಲಘು ಪೋಷಕಾಂಶಗಳನ್ನು ಯಾವಾಗ ನೀಡಬೇಕು ಅಂತ ಹೇಳಿದ್ರೆ, ಒಂದು ಹೂಗಳ ಪ್ರಮಾಣವನ್ನು ಜಾಸ್ತಿ ಮಾಡಲಿಕ್ಕೆ, ಹೂಗಳ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾದ್ರೆ ಕಾಯಿ ಕಟ್ಟಲಿಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಮತ್ತು ಹಣ್ಣುಗಳು ಹಸಿರಾಗಿದ್ದಾಗ ಮತ್ತು ಮತ್ತೆ ಹಸಿರಾಗಿದ್ದ ಕೆಂಪಾಗುತ್ತೆ, ಅಂದರೆ ಕಟಾವಿನ 2 ತಿಂಗಳ ಮೊದಲು 1.5-2 ತಿಂಗಳ ಮುಂಚೆ 3 ಸಲ ಲಘು ಪೋಷಕಾಂಶಗಳನ್ನು ನಾವು ನೀಡಬೇಕು. ನಾನು ಹೇಳಿದೆ, ನಾವು ನೆಲಕ್ಕೆ ಲಘು ಪೋಷಕಾಂಶಗಳನ್ನ ಎಷ್ಟು ಇಡಬೇಕು ಅಂತ ಹೇಳ್ತೀವಿ ಅಂದರೆ 20-40 ಗ್ರಾಮಷ್ಟು ಫೆರಸ್ ಸಲ್ಫೇಟ್, 20-60 ಗ್ರಾಮ್ನಷ್ಟು ನಾವು ಮೆಗ್ನೀಷಿಯಂ ಸಲ್ಫೇಟ್, 40-100 ಗ್ರಾಮಷ್ಟು ಮ್ಯಾಂಗನೀಸ್ ಸಲ್ಫೇಟ್. ಎಷ್ಟು ಸಲ ಮೆಗ್ನೀಷಿಯಂ ಸಲ್ಫೇಟನ್ನು 150 ಗ್ರಾಮ್ಗಳು ಆ ಮಣ್ಣಿನ ಆಧಾರದ ಮೇಲೆ ಹೇಳ್ತೀವಿ. ಈ ಲಘು ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸಬೇಕು, 2 ಸಲ ಸೇರಿಸಬೇಕು. ಅಂದರೆ ನಾನು ಹೇಳಿದೆ, ಹೂಗಳನ್ನು ಬಿಡಬೇಕಾದ್ರೆ ಮತ್ತು ಹಣ್ಣುಗಳನ್ನು ನೀವು ಹಸಿರಾಗಿದ್ದಾಗ ಅದಕ್ಕೆ ನೀವು ನೀಡಿದ್ರೆ ಹಣ್ಣುಗಳ ಗಾತ್ರ ಜಾಸ್ತಿ ಆಗುತ್ತೆ. ಮತ್ತು ಸಿಂಪರಣೆಗೂ ಕೂಡ 3 ಸಲ ನೀವು ಹಸಿರಾಗಿದ್ದಾಗ ಮತ್ತು ಕೆಂಪಾದಾಗ ನೀವು ಲಘು ಪೋಷಕಾಂಶಗಳನ್ನ ಬಳಸಬೇಕು. 2-3 ಲಘು ಪೋಷಕಾಂಶಗಳನ್ನ ಬಳಸಬೇಕು. ಅಂದರೆ 2 ಗ್ರಾಮ್ ಮೆಗ್ನೀಷಿಯಂ ಸಲ್ಫೇಟು, 2 ಗ್ರಾಮ್ ಜಿಂಕ್ ಸಲ್ಫೇಟು, 7 ಗ್ರಾಮ್ನಷ್ಟು ಮ್ಯಾಂಗನೀಸ್ ಸಲ್ಫೇಟು ಮತ್ತು ಫೆರಸ್ ಸಲ್ಫೇಟ್ಗಳು 2 ಗ್ರಾಮ್ನಷ್ಟು ಫೆರಸ್ ಸಲ್ಫೇಟ್ಗಳನ್ನು ನೀವು ಏನಾದರೂ ಸಿಂಪರಣೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಹಣ್ಣುಗಳ ಗಾತ್ರ ಚೆನ್ನಾಗುತ್ತೆ, ಕ್ವಾಲಿಟಿ ಚೆನ್ನಾಗುತ್ತೆ. ಹಾಗಾಗಿ ಲಘು ಪೋಷಕಾಂಶಗಳ ನಿರ್ವಹಣೆಯೂ ಕೂಡ ತುಂಬ ಮುಖ್ಯವಾದದ್ದು. ಎಷ್ಟೋ ಸಲ ರೈತರು ಪ್ರಶ್ನೆ ಬಂದರೆ, ಚಿಲೇಟೆಡನ್ನು ಬಳಸ್ಬೋದಾ, ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತಾ, ಅದು ಅಂದರೆ ಯಾವ ಥರದ ಬಳಸಬೇಕು ಅಂತ.
ಈ ನಮ್ಮ ದಾಳಿಂಬೆ ಬೇರೆ ಬೇರೆ ಗಿಡಗಳಲ್ಲಿ ಬೇರೆ ಬೇರೆ ಥರದ ಚಿಲೇಟೆಡ್ ಫಾರ್ಮ್ಸ್ ಆಫ್ ಲಘು ಪೋಷಕಾಂಶಗಳನ್ನು ನಾವು ಬಳಸ್ತಾ ಇದ್ದಾರೆ. ದಾಳಿಂಬೆಯಲ್ಲಿ ಏನು ಅಂತ ಹೇಳಿದರೆ, ಚಿಲೇಟೆಡ್ಗಳನ್ನು ಸಿಂಪರಣೆಗೆ ಬಳಸಬೇಡಿ, ನೆಲಕ್ಕೆ ಹಾಕಿ, ನಾನ್ ಚಿಲೇಟೆಡ್ಗಳನ್ನು ಸಿಂಪರಣೆಗೆ ಬಳಸಿ ಅಂತ. ಎಷ್ಟೋ ಸಲ ಹಣ್ಣುಗಳು ಡೆವಲಪ್ ಆಗ್ತಿರುತ್ತೆ, ಎಷ್ಟೋ ಸಲ ಚಿಲೇಟೆಡ್ ಆದಾಗ ಒಂದಷ್ಟು ಟಾಕ್ಸಿಸಿಟಿನೂ ಕೂಡ ಅದು ಅಂದರೆ ಉಂಟು ಮಾಡುತ್ತೆ. ಹಾಗಾಗಿ ಸಿಂಪರಣೆಗೆ ಬಳಸೋದಾದರೆ ನೀವು ನಾನ್ ಚಿಲೇಟೆಡ್ ಲಘು ಪೋಷಕಾಂಶಗಳನ್ನು ಬಳಸಿ, ನೀವು ಗಿಡಗಳಿಗೆ ಬಳಸೋದಾದರೆ ಚಿಲೇಟೆಡನ್ನು, ಅಂದರೆ ಮಣ್ಣಿಗೆ ಬಳಸಿದ್ರೆ ಚಿಲೇಟೆಡನ್ನು ಬಳಸಿ. ಚಿಲೇಟೆಡ್ ವರ್ಸಸ್ ಅಂದರೆ ಬೇರೆ ಸಾಮಾನ್ಯವಾದ ಲಘು ಪೋಷಕಾಂಶಗಳ ಒಂದು ಪ್ರಮಾಣ ಹೆಂಗಿರಬೇಕು ಅಂತ ಹೇಳಿದ್ರೆ, ಚಿಲೇಟೆಡನ್ನು ಬಳಸಬೇಕಾದ್ರೆ ನೀವು 100 ಗ್ರಾಮ್ ಅಷ್ಟು ಬಳಸ್ತಾ ಇದ್ರೆ 40ರಿಂದ 50 ಗ್ರಾಮ್ ಅಷ್ಟು ಬಳಸ್ಬೋದು. ಅರ್ಧಕ್ಕಿಂತ ಅಥವಾ 60ರಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು ಚಿಲೇಟೆಡನ್ನು ಬಳಸಿದ್ರೆ. ಹಾಗಾಗಿ ನೀವು ಅವುಗಳ ಒಂದು ಕ್ವಾಲಿಟಿಯ ಮೇಲೆ ಕೂಡ ನೀವು ಲಘು ಪೋಷಕಾಂಶಗಳು ನಿರ್ಧಾರ ಮಾಡ್ಬೋದು. ಹಾಗಾಗಿ ನಿಮಗೆ ಆ ಥರದ ಕನ್ಫ್ಯೂಷನ್ಸ್ಗಳಿದ್ರೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮ್ಮ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ನಿಮಗೆ ಹೇಳ್ತೀವಿ. ಇದು ಪೋಷಕಾಂಶಗಳಾಯಿತು. ಮತ್ತು ನೀರಿನ ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಂದು ನೀರಿನ ನಿರ್ವಹಣೆಯನ್ನು ನಾನು ಇಲ್ಲಿ ನಿಂತು ಹೇಳೋದು ತುಂಬ ಕಷ್ಟ. ಸ್ಯಾಂಡಿ ಸಾಯಿಲ್ ಅಂದರೆ ಏನಾದರೂ ಮರಳುಯುಕ್ತ ಭೂಮಿ ಆಗಿದರೆ ಒಂದು ಗಿಡಕ್ಕೆ ಬೇಸಿಗೆಯಲ್ಲಿ 40ರಿಂದ 50 ಲೀಟರ್ ನೀರು ಪ್ರತಿದಿನ ನೀವು ಕೊಡಬೇಕಾಗುತ್ತೆ. ಹಾಗಾಗಿ ಏನಾದರೂ ಕೊಡಲಿಲ್ಲ ಅಂತ ಹೇಳಿದರೆ ಹಣ್ಣುಗಳ ಗಾತ್ರ ಮತ್ತೆ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ನೀರಿನ ನಿರ್ವಹಣೆಯನ್ನು ಕಡ್ಡಾಯವಾಗಿ ಒಂದು ದಿನಕ್ಕೆ 40ರಿಂದ 50 ಲೀಟರ್ನಷ್ಟು ಒಂದು ಗಿಡಕ್ಕೆ ನೀವು ಒದಗಿಸಲೇಬೇಕು. ಇನ್ನೊಂದು ಇತ್ತೀಚಿನ ಸಂಶೋಧನೆ ಅಂತ ಹೇಳಿದ್ರೆ, ನಿಮಗೆ 2 ಲ್ಯಾಟ್ರಲ್ ಇದ್ದರೆ ಸಾಧ್ಯವಾಗೋದೇ ಆದರೆ ಒಂದು ಲ್ಯಾಟ್ರ್ನಲ್ಲಿ ಒಂದು ದಿನ ಕೊಡಿ, ಮತ್ತೊಂದು ಲ್ಯಾಟ್ರ್ನಲ್ಲಿ ಇನ್ನೊಂದು ಕೊಡಿ. ಒಂದಕ್ಕೆ ನೀವು ಆಲ್ಟರ್ನೇಟಿವ್ ಆಗಿ ಕೊಡ್ತಾ ಬಂದರೆ ಆ ಗಿಡಗಳ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಮತ್ತು ಹಣ್ಣುಗಳ ಗಾತ್ರವನ್ನು ಜಾಸ್ತಿ ಮಾಡ್ಬೋದು ಅಂತ ಕೂಡ ನಮ್ಮ ಸಂಶೋಧನೆ ಹೇಳುತ್ತೆ. ಹಾಗಾಗಿ ನೀವು ಇದನ್ನು ಕೂಡ ಪಾಲನೆ ಮಾಡ್ಬೋದು. ಇದು ನೀರಿನ ನಿರ್ವಹಣೆ ಆಯಿತು. ಮತ್ತು ನಾನು ಎಲ್ಲರಿಗೂ ಕೇಳೋದು, ನೀರು ಮತ್ತು ಮಣ್ಣನ್ನು ಕಡ್ಡಾಯವಾಗಿ ಪರೀಕ್ಷೆ ಮಾಡಿ. ಮತ್ತು ನೀರು ಮತ್ತು ಮಣ್ಣು ಅನ್ನೋದು ಎರಡೂ ಕೂಡ ಲೈಕ್ ನನಗೆ ಊಟ ಮತ್ತು ಗಾಳಿ ಮತ್ತು ನೀರು ಹೇಗಿರುತ್ತೋ ಒಬ್ಬ ಮನುಷ್ಯನಿಗೆ, ಒಂದು ಪ್ರಾಣಿಗಳಿಗೆ, ಅದೇ ಥರ ಗಿಡಗಳಿಗೆ ನೀರು ಮತ್ತು ಮಣ್ಣು ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಅವನ್ನು ಪರೀಕ್ಷೆ ಮಾಡಿ, ಏನಾದರೂ ವ್ಯತ್ಯಾಸಗಳಿದ್ರೆ ಸರಿ ಮಾಡಿ ದಯವಿಟ್ಟು ನೀವು ಅದಕ್ಕೆ ನೀರನ್ನು ಕೊಡಬೇಕು ಅಂತ ನನ್ನ ಒಂದು ಸಲಹೆ. ಇದು ನೀರಿದಾಯಿತು. ಮತ್ತು ರೋಗ ಮತ್ತು ಕೀಟಗಳ ಬಗ್ಗೆ ತುಂಬಾ ಮುಖ್ಯವಾದದ್ದು. ದಾಳಿಂಬೆ ಅಂಗಮಾರಿ ರೋಗ ಮತ್ತು ಸೊರಗು ರೋಗ ರೈತರನ್ನು ತುಂಬ ಕಾಡ್ತಾ ಇದೆ. ಅದ್ರ ಬಗ್ಗೆ ನಾನು ಮತ್ತೆ ನಿಮಗೆ ಮಾತಾಡ್ತೀನಿ. ನಮಸ್ಕಾರ ವೀಕ್ಷಕರು. ಎಷ್ಟೊತ್ತು ನಮಗೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ಹೇಳ್ತಾಯಿದ್ರು, ಈಗ ಎಂಥ ರೆಂಬೆ ಕೊಂಬೆಗಳನ್ನು ಉಳಿಸ್ಬೇಕು ನಾವು ಚಾಟ್ನಿ ಮಾಡೋ ಟೈಮಲ್ಲಿ. ಅಂಥ ರೆಂಬೆ ಕೊಂಬೆಗಳನ್ನು ಉಳಿಸ್ಕೊಂಡಾಗ ಅದರಲ್ಲಿ ಹಣ್ಣು ಬರೋಕ್ಕೆ ಶುರುವಾಗುತ್ತೆ. ಆ ಹಣ್ಣುಗಳನ್ನು ಸರಿಯಾದ ಪ್ರಮಾಣದಲ್ಲಿ, ಗಾತ್ರದಲ್ಲಿ ಮತ್ತು ಅದು ನೋಡಲಿಕ್ಕೆ ಚೆನ್ನಾಗಿರೋ ಥರ ಯಾವ ರೀತಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ಈ ಒಂದು ದಾಳಿಂಬೆದು ನಾವು ಸರಣಿ ಕಾರ್ಯಕ್ರಮನೇ ಮಾಡಿದ್ದೀವಿ ನಾವು ಮಂಜುನಾಥ್ ಸರ್ ಜೊತೆ ಸೇರಿ. ಅದನ್ನು ಕೂಡ ಮುಂದೆ ನಿಮಗೆ ಕಾರ್ಯಕ್ರಮವಾಗಿ ಕೊಡ್ತೀವಿ, ಅದನ್ನು ಕೂಡ ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.